ಅಂಬೇಡ್ಕರ್ ಖುಷಿಪಟ್ಟರು. ಒಂದು ಸ್ವಲ್ಪ ಶ್ರೇಯಾ ಮತ್ತು ಶ್ರವಂತು ವಯನಾಡಲ್ಲಿ ಏನು ಪ್ರವಾಹದಲ್ಲಿ ಸಿಲುಕಿದ್ರಲ್ಲ ಅವರಿಗೆ ಅವ್ರ ಕಡೆ ಇದ್ದಂಥ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ದೊಡ್ಡ ಮೊತ್ತ ಅಂತಲೇ ಹೇಳ್ಬೋದು. ಅವ್ರು ಕೊಡ್ತಾ ಅದು ಮೊತ್ತಕ್ಕಿಂತ ಅದು ವೇಟೇಜ್ ಇದೆಯಲ್ಲ, ಅವಳಿಗೆ ಕೊಡಬೇಕಂತ ಬಂದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಅವಳಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ವಿ, ಸ್ಕಾಲರ್ಶಿಪ್ ಕೊಡ್ತಾರೆ ಗೌರ್ಮೆಂಟ್ ಇಂದ 10,000 ಡೊನೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಾನು ಶ್ರೇಯಾ ಅಂತ, ಇಲ್ಲಿ 9ನೇ ತರಗತಿ ಓದ್ತಾ ಇದ್ದೀನಿ. ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಕ್ಕೆ ರಾಜ್ಯ ಸರ್ಕಾರದಿಂದ ಸ್ಕಾಲರ್ಶಿಪ್ ಅಂತ 10,000 ಕೊಟ್ಟಿದ್ದರು. ಅದು ಇತ್ತೀಚೆಗೆ ದುರಂತ ಆದಂಥ ಕೇರಳ ವಯನಾಡಿನಲ್ಲಿ ಆದಂಥ ಜಲ 20 ಐಕ್ಯಶಿಕ್ಷಣಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ನಾವು ಸತತವಾಗಿ 3-4 ವರ್ಷಗಳಿಂದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ವಿ. ಅದರಂತೆ ಲಾಸ್ಟ್ ಇಯರ್ ಅಂಡರ್ 14 ವಿಭಾಗದಲ್ಲಿ ನಾವು ಸ್ಟೇಟ್ ರನ್ನರ್ಸ್ ಆಗಿ ಶ್ರೇಯಾ ಅಂತಕ್ಕಂಥ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದವರಿಗೆ ಒಂದು 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ನಿಯಮ ಇದೆ. ಅದರನ್ವಯ ಲಾಸ್ಟ್ ಇಯರ್ 10,000 ರೂಪಾಯಿ ಚೆಕ್ಕು ಈ ವರ್ಷ ಬಂದಿದೆ ಅವರಿಗೆ. ಆ ಬಂದಿರೋ ದುಡ್ಡನ್ನು ಶ್ರೇಯಾ ಅಂತಕ್ಕಂಥ ವಿದ್ಯಾರ್ಥಿ ವಯನಾಡಲ್ಲಿ, ಕೇರಳದ ವಯನಾಡಿನಲ್ಲಿರ್ತಕ್ಕಂಥ ಅನಾಹುತಕ್ಕೆ ನನ್ನ ಕೈಲಾಗಿರ್ತಕ್ಕಂಥ ಸಣ್ಣ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರ ತಂದೆ ತಾಯಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ಒಂದು ಉತ್ತಮವಾದ ಒಂದು ಮನೋಭಾವನ, ಒಂದು ಸೇವೆಯ ಮನೋಭಾವನ ತೋರಿಸಿದ್ದಾಳೆ. ನಿಜವಾಗ್ಲೂ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರ ಪರವಾಗಿ ಧನ್ಯವಾದ. ಅದಕ್ಕೆ ಮುಖ್ಯ ಕಾರಣ ಅವರ ಪೇರೆಂಟ್ಸು, ರಾಘವೇಂದ್ರ ಅವರು ಮತ್ತು ಅವರ ಅಮ್ಮ ಆಗಿರ್ತಕ್ಕಂಥ ಸವಿತಾ ಅವರು ತುಂಬ ಸ್ಪೋರ್ಟ್ಸಿಗೂ ಯಾವಾಗೂ ಸಪೋರ್ಟ್ ಮಾಡಿದ್ದಾಳೆ. ಮತ್ತು ಮಕ್ಕಳು ಯಾವುದೇ ಕಾರಣಕ್ಕೆ ಬಂದಾಗ ಇಲ್ಲ ನಮಗೆ ಫೋನ್ ಬೇಕು, ಇಲ್ಲ ಡ್ರೆಸ್ ಬೇಕು, ಆ ಥರ ಕೇಳ್ತಕ್ಕಂಥ ಮಕ್ಕಳು ಜಾಸ್ತಿ. ಅಂಥ ಟೈಮಲ್ಲಿ ಈ ಥರ ವಿದ್ಯಾರ್ಥಿ ಈ ಥರ ಮನೋಭಾವನೆ ಬೆಳೆಸ್ಕೊಂಡಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಖುಷಿ ವಿಷಯ. ಇದನ್ನು ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು. ತುಂಬ ಖುಷಿ ಆಗ್ತಿದೆ ನಮಗೆ. ಸ್ಕೂಲಲ್ಲೂ ನಾನು ದೇವರ ಸರಿಗೆ ಹೇಳಿದೆ, ರವಿ ಸರಿಗೆ ಹೇಳಿದೆ, ಎಲ್ಲ ಸದಸ್ಯರು ಎಲ್ಲರೂ ಖುಷಿಪಟ್ಟರು. ಎಲ್ಲ ದೇವರ ಸರ್ ಮೀಟಿಂಗ್ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದರು. ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರಿಗೆ. ಎಲ್ರಿಗೂ ನಿಜವಾಗ್ಲೂ ಖುಷಿಯಾಗಿರ್ತಕ್ಕಂಥ ವಿಷಯ. ತುಂಬ ನೀವೊಂದು ಇದನ್ನು ಈ ಥರ ಒಂದು ಪ್ರಚಾರ ಮಾಡಿರೋದಕ್ಕೆ ಅಥವಾ ಇದನ್ನೊಂದು ಬೇರೆಯವರಿಗೆ ಮೋಟಿವೇಶನ್ ಆಗಿ ತೋರಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಎಲ್ರಿಗೂ ಧನ್ಯವಾದಗಳು. ಈ ಕಡೆ ನೋಡಮ್ಮ ಕುಟಿ. ಅಂಬೇಡ್ಕರ್ ಖುಷಿಪಟ್ಟರು. ಒಂದು ಸ್ವಲ್ಪ ಶ್ರೇಯಾ ಮತ್ತು ಶ್ರವಂತು ವಯನಾಡಲ್ಲಿ ಏನು ಪ್ರವಾಹದಲ್ಲಿ ಸಿಲುಕಿದ್ರಲ್ಲ ಅವರಿಗೆ ಅವ್ರ ಕಡೆ ಇದ್ದಂಥ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ದೊಡ್ಡ ಮೊತ್ತ ಅಂತಲೇ ಹೇಳ್ಬೋದು. ಅವ್ರು ಕೊಡ್ತಾ ಅದು ಮೊತ್ತಕ್ಕಿಂತ ಅದು ವೇಟೇಜ್ ಇದೆಯಲ್ಲ, ಅವಳಿಗೆ ಕೊಡಬೇಕಂತ ಬಂದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಅವಳಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ವಿ, ಸ್ಕಾಲರ್ಶಿಪ್ ಕೊಡ್ತಾರೆ ಗೌರ್ಮೆಂಟ್ ಇಂದ 10,000 ಡೊನೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಾನು ಶ್ರೇಯಾ ಅಂತ, ಇಲ್ಲಿ 9ನೇ ತರಗತಿ ಓದ್ತಾ ಇದ್ದೀನಿ. ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಕ್ಕೆ ರಾಜ್ಯ ಸರ್ಕಾರದಿಂದ ಸ್ಕಾಲರ್ಶಿಪ್ ಅಂತ 10,000 ಕೊಟ್ಟಿದ್ದರು. ಅದು ಇತ್ತೀಚೆಗೆ ದುರಂತ ಆದಂಥ ಕೇರಳ ವಯನಾಡಿನಲ್ಲಿ ಆದಂಥ ಜಲ 20 ಐಕ್ಯಶಿಕ್ಷಣಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ನಾವು ಸತತವಾಗಿ 3-4 ವರ್ಷಗಳಿಂದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ವಿ. ಅದರಂತೆ ಲಾಸ್ಟ್ ಇಯರ್ ಅಂಡರ್ 14 ವಿಭಾಗದಲ್ಲಿ ನಾವು ಸ್ಟೇಟ್ ರನ್ನರ್ಸ್ ಆಗಿ ಶ್ರೇಯಾ ಅಂತಕ್ಕಂಥ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದವರಿಗೆ ಒಂದು 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ನಿಯಮ ಇದೆ. ಅದರನ್ವಯ ಲಾಸ್ಟ್ ಇಯರ್ 10,000 ರೂಪಾಯಿ ಚೆಕ್ಕು ಈ ವರ್ಷ ಬಂದಿದೆ ಅವರಿಗೆ. ಆ ಬಂದಿರೋ ದುಡ್ಡನ್ನು ಶ್ರೇಯಾ ಅಂತಕ್ಕಂಥ ವಿದ್ಯಾರ್ಥಿ ವಯನಾಡಲ್ಲಿ, ಕೇರಳದ ವಯನಾಡಿನಲ್ಲಿರ್ತಕ್ಕಂಥ ಅನಾಹುತಕ್ಕೆ ನನ್ನ ಕೈಲಾಗಿರ್ತಕ್ಕಂಥ ಸಣ್ಣ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರ ತಂದೆ ತಾಯಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ಒಂದು ಉತ್ತಮವಾದ ಒಂದು ಮನೋಭಾವನ, ಒಂದು ಸೇವೆಯ ಮನೋಭಾವನ ತೋರಿಸಿದ್ದಾಳೆ. ನಿಜವಾಗ್ಲೂ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರ ಪರವಾಗಿ ಧನ್ಯವಾದ. ಅದಕ್ಕೆ ಮುಖ್ಯ ಕಾರಣ ಅವರ ಪೇರೆಂಟ್ಸು, ರಾಘವೇಂದ್ರ ಅವರು ಮತ್ತು ಅವರ ಅಮ್ಮ ಆಗಿರ್ತಕ್ಕಂಥ ಸವಿತಾ ಅವರು ತುಂಬ ಸ್ಪೋರ್ಟ್ಸಿಗೂ ಯಾವಾಗೂ ಸಪೋರ್ಟ್ ಮಾಡಿದ್ದಾಳೆ. ಮತ್ತು ಮಕ್ಕಳು ಯಾವುದೇ ಕಾರಣಕ್ಕೆ ಬಂದಾಗ
ಇಲ್ಲ ನಮಗೆ ಫೋನ್ ಬೇಕು ಇಲ್ಲ ಡ್ರೆಸ್ ಬೇಕು ಆ ಥರ ಕೇಳ್ತಕ್ಕಂಥ ಮಕ್ಕಳು ಜಾಸ್ತಿ. ಅಂಥ ಟೈಮಲ್ಲಿ ಈ ಥರ ವಿದ್ಯಾರ್ಥಿ ಈ ಥರ ಮನೋಭಾವನೆ ಬೆಳೆಸ್ಕೊಂಡಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಖುಷಿ ವಿಷಯ. ಇದನ್ನು ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು. ತುಂಬ ಖುಷಿ ಆಗ್ತಿದೆ ನಮಗೆ. ಸ್ಕೂಲಲ್ಲೂ ನಾನು ದೇವರಾಜ್ ಸರಿಗೆ ಹೇಳಿದೆ, ರವಿ ಸರಿಗೆ ಹೇಳಿದೆ, ಎಲ್ಲ ಸದಸ್ಯ ಸರ್ ಎಲ್ಲರೂ ಖುಷಿಪಟ್ಟರು. ಎಲ್ಲ ದೇವರಾಜ್ ಸರ್ ಮೀಟಿಂಗ್ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದರು. ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರಿಗೆ. ಎಲ್ರಿಗೂ ನಿಜವಾಗ್ಲೂ ಖುಷಿ ಆಗಿರ್ತಕ್ಕಂಥ ವಿಷಯ. ತುಂಬ ನೀವೊಂದು ಇದನ್ನು ಈ ಥರ ಒಂದು ಪ್ರಚಾರ ಮಾಡಿರೋದಕ್ಕೆ ಅಥವಾ ಇದನ್ನೊಂದು ಬೇರೆಯವರಿಗೆ ಮೋಟಿವೇಶನ್ ಆಗಿ ತೋರಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಎಲ್ರಿಗೂ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.